ಭಾವಬಾಧೆನುಂಟು ಮಾಡಬಹುದು. ಅಖಿಳ ಭೋಗಾಲಂಬುವುದೇ ಶಿವಯೋಗಿಗೆ. ರವಿ ಸರ್ವಸಾರನು ಸವಿದು ನಾನಾ ವಸ್ತು ನಿವವನು ನಲಿದುಂಡು ವಾಯುಸಕನು ಪವನವೆಲ್ಲವನು ಮೈಸೂಕಿ ಶುಚಿ ಎನಿಸಿದಂಥ ಅವಿಭೇದ ರೂಪ ತತ್ವಜ್ಞಾನಿಗೆ. ಜ್ಞಾನಿ ಲಕ್ಷಣ ಹೇಳ್ತಾರೋ, ಜ್ಞಾನಿಗಳ ಲಕ್ಷಣ ಪ್ರಾರಬ್ಧ ಅನುಕೂಲವಾಗಿ ಭಿನ್ನ ಭಿನ್ನ ಇರ್ತದೆ. ಜ್ಞಾನಿ ಅಂತ ಗೊತ್ತು ಹಿಡಿಬೇಕಂದ್ರೆ ಅವ್ನು ಸಮೀಪ ಮಟ್ಟಕ್ಕೆ ಹೋಗಿ ನಿಂತಾವು ಗೊತ್ತಾಗತ್ತೆ. ಯಾರ ಅಂತಕ್ಕನ್ನ ಸ್ವಚ್ಛ ಇರ್ತೈತಿ ಅವ್ನು ತಿಳಿತೈತಿ. ಅದಕ್ಕೆ ಜನ್ಮ ಜನ್ಮಾತ್ರ ಸಂಸ್ಕಾರ ಬೇಕಾಗ್ತದೆ. ಒಬ್ಬ ಜ್ಞಾನಿನ ಗೊತ್ತು ಮಾಡ್ಕೋಬೇಕಂದ್ರೂ ಒಬ್ಬ ಜ್ಞಾನಿ ಅದಾನ ಅಂತ ತಿಳಿಬೇಕಂದ್ರೆ ಜನ್ಮ ಜನ್ಮಾತ್ರ ಸಂಸ್ಕಾರಗಳ ಗಟ್ಟಿ ತಾವು ತಿಳಿದಿಲ್ಲ. ಅದಕ್ಕೆ ಯಾರ ಅಂತಕ್ಕನ್ನ ಸೂಕ್ಷ್ಮ ಆಗಿರ್ತೈತಿ ಅವನಿಗೆ ಜ್ಞಾನಿ ಒತ್ತು ಹಿಡ್ಕೊಂಡು ಅಲ್ಲಿ ಸಂಘದಾಗ ಸಾನ್ನಿಧ್ಯದೊಳಗೆ ಉಳ್ಕೊಂಡ್ರೆ ಮುಂದಿಂದ ನಡೀತಿ. ಈಗ ಋಷಿಮುನಿ ಗುರುಕುಲ ಪದ್ಧತಿ ಇಲ್ಲ. ಹಿಂಗೆಲ್ಲ ಗುರುಕುಲ ಪದ್ಧತಿ ಇರ್ತೈತಿ. ಗುರುಕುಲ ಪದ್ಧತಿ ಅಂದ್ರೆ ಗುರುವನ್ನ ಆಶ್ರಯಿಸ್ಕೊಂಡು ಹುಡ್ಕೊಂಡು ಹೋಗೋದು, ಅಲ್ಲೇ ಉಳ್ಕೊಳೋದು. ಅವಾಗಿನಂಗೆ ಈಗಿನಂಗೆ ಪಟ್ಟಿ ಸಲುವೊಂದು ವಿದ್ಯಾ ಕಲಿದಿದ್ದಿಲ್ಲ ಅವಾಗ. ವಿದ್ಯಾ ಅಂದ್ರೆ ಬ್ರಹ್ಮವಿದ್ಯೆ ಕಲಿಯೋಕೆ ಅಕ್ಷರ ಜ್ಞಾನ ಎದಕ್ಕೆ ಮಾಡ್ಕೊತಿದ್ರು ಅಂದ್ರೆ ಹಿಂದಕ್ಕೆ ಬ್ರಹ್ಮಜ್ಞಾನ ಮಾಡ್ಕೊಳಕ್ಕೆ ಅದಕ್ಕಾಗಿ ಅಕ್ಷರ ಜ್ಞಾನ ಮಾಡ್ಕೊತಿದ್ರು. ಹೊರತಾಗಿ ಪಟ್ಟಿ ಉಪಚಾರಕ್ಕಿಲ್ಲ. ಅದು ಪಟ್ಟಿ ಉಪಚಾರಕ್ಕೆಲ್ಲ ಕಲಿಗಳು ಬೇರೆ ಬೇರೆ ಆಯಿತು. ಕಂಬಾರಿಕೆ ಮಾಡ್ತಿದ್ದ, ಬಡಿಗೆ ಮಾಡ್ತಿದ್ದ. ಅದಕ್ಕೆ ಅಕ್ಷರ ಜ್ಞಾನ ಬೇಕಾಗಿತ್ತಿಲ್ಲ. ನೇಕಾರಿಕೆ ಮಾಡೋದು, ಕುಂಬಾರ ಮಾಡೋದು, ಯಾಕೋ ಅಕ್ಷರ ಜ್ಞಾನ ಬೇಕಾಗಿದ್ದಿಲ್ಲ. ಅಕ್ಷರ ಜ್ಞಾನ ಬ್ರಹ್ಮವಿದ್ಯೆ ಕಲಿಯೋದು. ಬ್ರಹ್ಮವಿದ್ಯೆ ಕಲಿತು ಬ್ರಹ್ಮಜ್ಞಾನಿ ಬೋಧನೆ ಮಾಡಿದ್ದನ್ನು ಬರ್ಕೊಳಕ ತಿಳ್ಕೊಳಕ ವೇದ ಉಪನಿಷತ್ತುಗಳು ಮತ್ತೇನಪ್ಪ ಅಂದ್ರೆ ಆ ಬ್ರಹ್ಮ ಋಷಿಗಳು ಹೇಳಿದಂಥ ವಾಕ್ಯಗಳು. ಹಂಗೆ ಒಬ್ಬ ಜ್ಞಾನಿ ಹೆಂಗಿರ್ತಾನೋ ಹೇಳ್ತಾನೆ. ಅವ ಭೋಗಿಗೆ ಭೋಗಿ ಅಂತ ಕಾಣ್ತಾನೆ, ಯೋಗಿಗೆ ಯೋಗಿ ಅಂತ ಕಾಣ್ತಾನೆ. ಎಲ್ಲರೊಳಗೂ ಎಲ್ಲರಂಗಿರ್ತಾನೆ. ಮತ್ತು ತಾ ಮಾತ್ರ ತನ್ನಂಗೆ ಇರ್ತಾನೆ. ಜ್ಞಾನಿಗ ಸತ್ಪುರುಷರ ಜೀವನ ಚರಿತ್ರೆ ತೆಗೆದು ಅವಾಗ ಗೊತ್ತಾಗತ್ತೆ. ಎಂಥ ಅಜ್ಞಾನ ಮಂದಮತಿ ಅನ್ನಿಸ್ತಾನೆ ನೋಡೋಕ್ರಿಗೆ ಹೋಗ್ಬೇಕು. ಏನಪ್ಪ ಅಕರಾಳ ವಿಕಾಳ ಸ್ವರೂಪ ಇರ್ತಾನೆ. ಒಬ್ಬ ಬಾಲಕರ ಅವಸ್ಥೆ ಒಳಗೆ ಇದ್ದಂಗೆ ಇರ್ತಾನೆ. ಅದಕ್ಕೆ ಈ ಜ್ಞಾನಿಯನ್ನು ತಿಳಿಬೇಕಂದ್ರೆ ಜ್ಞಾನಿ ಲಕ್ಷಣಗಳನ್ನ ತಿಳಿಬೇಕು. ಮೊದಲು ಅಭ್ಯಾಸ ಮಾಡೋದು ಎದಕ್ಕೆ ಮಾಡ್ತಿದ್ರು ಅಂದ್ರೆ ಜ್ಞಾನಿ ಅಂತ ಗೊತ್ತು ಹಿಡ್ಕೋಬೇಕಲ್ಲ. ಅದಕ್ಕೂನೆಲ್ಲ ಅಭ್ಯಾಸ ಮಾಡ್ಕೊಂಡು ವೇದ ಉಪನಿಷತ್ತುಗಳು ಬರ್ತಾವೆ. ಕೆಲವೊಂದು ಜ್ಞಾನಿ ಹೆಂಗೆ ವರ್ತಿರ್ತಾನೆ, ಹೆಂಗಿರ್ತಾನೆ, ಅವನ ಭಾವ ಹೆಂಗಿರ್ತೈತಿ. ದೇಹ ಭಾವ ಹೇಳ್ತಿದ್ದಿಲ್ಲ, ದೇಹದ ಆಕಾರ ಹೇಳ್ತಿದ್ದಿಲ್ಲ, ದೇಹದ ಆಕಾರನೇ ಹೇಳ್ತಿದ್ದಿಲ್ಲ. ಅವಾಗ ಏನು ಹೇಳ್ತಿದ್ರು? ಜ್ಞಾನಿಯ ಲಕ್ಷಣಗಳನ್ನು ಅವನ ಇರುವಿಕೆ ಬಗ್ಗೆ ಹೇಳ್ತಿದ್ರು. ಅದನ್ನು ಹಿಡ್ಕೊಂಡು ಒಂದು ಅಣುವಿನಿಂದ ಹಿಡ್ಕೊಂಡು ಹೋದಾಗ ಅದನ್ನೆಲ್ಲ ಹೊರಗೆ ಹಚ್ಕೊಂಡು ನೋಡಾಗ ಹೌದಪ್ಪ ಜ್ಞಾನಿ ಸತ್ಪುರುಷ. ಯಾಕಿದ ಅವಸ್ಥೆ ಐತೆ ಅಂದ್ರೆ ಗುರು ಆ ಸ್ಥಿತಿಯನ್ನು ಮುಟ್ಟಿದ್ರೆ ಶಿಷ್ಯನ ಆ ಸ್ಥಿತಿ ಮುಟ್ಟಿಸ್ತಾನೆ. ಗುರುನ ಆ ಸ್ಥಿತಿ ಮುಟ್ಟಿರಲಿಲ್ಲ ಅಂದ್ರೆ ಶಿಷ್ಯ ನಡುದಾರೆ ಕೈ ಬಿಡ್ತಾನೆ. ಅಂದ್ರೆ ಅರೆಮರೆ ಜ್ಞಾನ ಐತಲ್ಲ ಭಾಳ ಕೆಟ್ಟ. ಅರೆ ಜ್ಞಾನದಿಂದ ಏನಾಕತಿ ಅಂಧವಿಶ್ವಾಸ ಅಂಧಶ್ರದ್ಧೆಗಳು ಅಂತಲ್ಲ. ಅಜ್ಞಾನದೊಳಗೆ ಶ್ರದ್ಧಾ ಬೇರೆ, ಅಂಧಶ್ರದ್ಧಾ ಬೇರೆ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ಯಾರ. ಅಂಧಶ್ರದ್ಧಾ ಐತೆ ಅಂದ್ರೆ ಅದು ಮೂಢನ ಆಗಿಬಿಡ್ತಾನ. ಅದಕ್ಕೆ ಶ್ರದ್ಧಾ ಹುಟ್ಟಬೇಕಂದ್ರೂ ಕನಿಷ್ಠ ಪಕ್ಷ ಒಂದು ಭೂಮಿಕೆ ತಯಾರಾಗಿರಬೇಕು. ಅದಕ್ಕೆ ಅಲ್ಲಿ ವೇದ ಉಪನಿಷತ್ತುಗಳ ಅಧ್ಯಯನ,
ಶ್ರುತಿ ಪುರಾಣಗಳ ಅಧ್ಯಯನ ಮಾಡಿ ಅಂತಃಕರಣ ಪರಿಪಕ್ವವಾದ ಮೇಲೆ ಒಂದು ಅಣುವಿನಿಂದ ತಿಳಿಸಿದಾಗ ಇದು ತಿಳಿದು ಓದಿದರೂ ತಿಳಿದಿಲ್ಲ ಬ್ರಹ್ಮವಿದ್ಯೆ ಅನ್ನೋದು ಕಟ್ಟು ಕಡೆಯದು. ನೀವು ಯಜ್ಞ ಹವನ ಮಾಡುವುದು, ಮಂತ್ರ ಅನ್ನೋದು, ಮಂಗಳಾರತಿ ಇವೆಲ್ಲ ಓದಿ ಕಲಿಬೋದು, ಕೇಳಿ ಕಲಿಬೋದು. ಮತ್ತು ಅನಿವಾರ್ಯ ಅಷ್ಟಸಿದ್ಧಿಗಳನ್ನು ಸಾಧನೆಯಿಂದ ಹೊಂದಬಹುದು. ಅನಿವಾರ್ಯ ಅಷ್ಟಸಿದ್ಧಿಗಳಂದ್ರೆ ಏನಪ್ಪ, ಆ ಸಿದ್ಧಿಗಳನ್ನು ನೀವು ಸಾಧನೆ ಮಾಡ್ಕೊಂತ ಪಡ್ಕೋಬೋದು. ಅಂದ್ರೆ ಮುಂದಿನ ಹೇಳೋದು, ಹಿಂದಾಗಿದ್ದು ಹೇಳೋದು, ಇವೆಲ್ಲ ಕೆಲವೊಂದಷ್ಟು ವಿದ್ಯೆಗಳದಾವೆ. ಆ ವಿದ್ಯೆಗಳನ್ನು ನೀವು ಸಾಧನ ಮಾಡಿ ನೀನಷ್ಟು ಕ್ಲೀನಾಗಿ ಕಲ್ಕೋಬೋದು. ಆದರೆ ಬ್ರಹ್ಮವಿದ್ಯೆ ಏನಾಗ್ತದೆ, ಒಂದು ಅಣುವಿನಿಂದ ಗುರು ತಿಳಿಸಿಕೊಟ್ಟಾಗ ತಿಳಿತೈತೆ. ಯಾಕಂದ್ರೆ ಇದು ಯಾವ ಇಂದ್ರಿಯಗಳಿಗೂ ನಿಲ್ಕಲಾರ, ಇಂದ್ರಿಯಗಮಿಲ್ಲ ಮತ್ತು ಮನಬುದ್ಧಿಯಾದಿಗಳನ್ನು ಮೀರಿದಂಥದ್ದು. ಭಾಳ ಬುದ್ಧಿವಂತದೇನಿಪ್ಪ ನಾವು ವಿಚಾರ ಮಾಡಿ ತಿಳ್ಕೊತೀನಿ ಅಂದ್ರೆ ಹಂಗಿಲ್ಲ. ಭಾಳ ಬುದ್ಧಿವಂತದೇನ್ರಿ, ನನಗೇನು ಶಾಲೆಯಲ್ಲಿ ನಾನು ನಂಬರ್ 1 ವೇದ ಉಪನಿಷತ್ತುಗಳು ಅಂದ್ರೆ ಕಂಠಪಾಠ ಅದಾವ ನನಗೆ, ಇದನ್ನು ತಿಳ್ಕೊಂಡು ಬಿಡ್ತೇನೆ ಅಂದ್ರೆ ಹಂಗಿಲ್ಲ. ಇದು ಅದಕ್ಕೆ ಭಾಳ ಸೂಕ್ಷ್ಮ ಐತಿ. ಅದಕ್ಕೆ ಇದನ್ನು ತಿಳಿಯಲೇಬೇಕಾಗಿತ್ತಂದ್ರೆ ನೀವು ಸದ್ಗುರುನ ಬೇಕು. ಸದ್ಗುರು ಅಂದ್ರೆ ಯಾರು ಮುಕ್ತಿ ಸ್ಥಿತಿಯನ್ನು ಹೊಂದಿರ್ತಾರೆ, ಯಾರು ತೂರ್ಯ ಮತ್ತು ತೂರ್ಯಾಸ್ಥಿತಿಯನ್ನು ಹೊಂದಿರ್ತಾರೆ, ತೂರ್ಯಾತೀತ ಸ್ಥಿತಿಯನ್ನು ಹೊಂದಿರ್ತಾರೆ, ಅವನು ಮಾತ್ರ ಸದ್ಗುರು. ಅಂಥ ಸದ್ಗುರುಗಳೊಳಗೂ ಮತ್ತು ಅನೇಕ ಪ್ರಕಾರ ಅದಾವ. ಸದ್ಗುರು ಅಂಥ ಗುರುಗಳೊಳಗೂ ತೂರ್ಯಾತೀತ ಸ್ಥಿತಿಯನ್ನು ಹೊಂದ್ಯಾನ ಅಂದರೂ ಉತ್ತರನಾಗಲ್ಲ ಅದ ಸ್ಥಿತಿಯಾಗಿ ಉಳಿದಾರ ಭಾಳ ಮಂದಿ ಅದ. ಅಂದ್ರೆ ತೂರ್ಯಾತೀತ ಸ್ಥಿತಿಯನ್ನು ಮುಟ್ಟಿ ಸಮಾಜ ಸ್ಥಿತಿಯೊಳಗೆ ಉಳ್ಕೊಂಡು ಜಗತ್ತಿನ ಗೊಡವಿನ ಬೇಕಾಗಿಲ್ಲ ಅವ್ರಿಗೆ. ಜಗತ್ತಿನ ಹಂಗೆ ಇಲ್ಲ ಅಂದಮೇಲೆ ಇಲ್ಲಿ ಬೋಧಿಸರಿ ಏನು ಮಾಡೋದು, ಇಲ್ಲಿ ಕೇಳಿ ಏನು ಮಾಡೋದು, ತಮ್ಮ ಸ್ಥಿತಿಯ ಆನಂದದೊಳಗೆ ಉಳಿದ್ಬಿಟ್ರು ಅವ್ರು. ಅಂಥವ್ರು ಜಗತ್ತಿಗೆ ಬೋಧನೆ ಮಾಡಿಲ್ಲ. ಅತ್ಯಂತ ಪುಣ್ಯದ ಬಲ ಜೋರಿದ್ದಾವ ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಯಾರು ಜ್ಞಾನಿ ಆಗಿರ್ತಾರ ಅಂದ್ರೆ ಸಂಸಿದ್ಧನಾಗಿ ಹುಟ್ಟಿ ಭೂಮಿಗೆ ಬಂದಿರ್ತಾನ. ಅವನು ಸಂಸಿದ್ಧನಾಗಿ ಹುಟ್ಟಿ ಭೂಮಿಗೆ ಬಂದ ಮೇಲೆ ಜನರ ಕಲ್ಯಾಣಕ್ಕಾಗಿ ತಾನು ಅನುಭವಿಸಿದಂಥ ಸತ್ಯವನ್ನು ಹೇಳಬೇಕು ಅನ್ನೋ, ಬೋಧನಾ ಮಾಡಬೇಕು ಅನ್ನೋ ಪರಇಚ್ಛೆ ಬಂದಿರ್ಬೇಕು. ಅವನು ಜಗತ್ತಿಗೆಲ್ಲ ಕಲ್ಯಾಣ ಮಾಡಬೇಕು ಅನ್ನೋ ಅವನು ಮಾತ್ರ ಉತ್ಥಾನ ಆಗಿ ಬಂದು ಮತ್ತು ಬೋಧನೆ ಮಾಡ್ತಾನೆ. ಗುರುನಾಥರವರು ಜೀವನ ಮುಕ್ತರ, ಆದ್ರೆ ಜಗತ್ತಿಗೆ ಬಂದು ಬೋಧನೆ ಮಾಡಲಿಲ್ಲ. ಅನೇಕ ಪ್ರಕಾರ ಅದಾರ. ಭಾಳ ಮಂದಿ ಜೀವನ ಮುಕ್ತರಾದರೂ ಸಹಿತ ಉತ್ಥಾನ ಆಗಿ ತಾವು ಹೊಂದಿದಂಥ ಸ್ಥಿತಿಯನ್ನು ಜಗತ್ತಿಗೆ ಬೋಧನೆ ಮಾಡಿದವರು ಬಹಳ ಕಡಿಮೆ. ಹಿಂದೆ ಋಷಿಮುನಿಗಳ ಕಾಲ ತಗೊಂಡು ಹೋದಾಗ ಸಾಕಷ್ಟು ಋಷಿಮುನಿಗಳ ಉತ್ಥಾನ ಆಗಿ ಬಂದು ಸಂಸಾರಸ್ಥ ಇದ್ರೂ ಸದೇಕ ನಮ್ಮ ಸಂಸಾರ ಕರ್ಮಗಳನ್ನು ಮಾಡ್ಕೊಂತ ರಾಜರ ಮಕ್ಕಳಿಗೆ ಅಷ್ಟೇ ಅಲ್ಲ, ಯಾರ್ಯಾರು ಬ್ರಹ್ಮವಿದ್ಯೆಯನ್ನು ಆಶ್ರಯಿಸ್ಕೊಂಡು ಬರ್ತಾರೋ ಅವರಿಗೆಲ್ಲ ಬೋಧನೆ ಮಾಡ್ಕೋತ ಹೋಗ್ತಿದ್ರು. ಆದರೆ ಕಾಲಕ್ರಮೇಣ ನಮ್ಮ ಋಷಿ ಕುಲ ಪದ್ಧತಿ ಏನಾಯ್ತಲ್ಲ, ಗುರುಕುಲ ಪದ್ಧತಿ ನಾಶ ಆಗಿ ಹೋಯಿತು. ನಾವೇನು ಮಾಡಿದ್ವಿ, ಬಹಿರಂಗದ ವಿದ್ಯೆಗಳಿಗೆ ಮಹತ್ವ ಕೊಟ್ಟಿವು. ಅನ್ನ ಆಹಾರ ಸಹಜವಾಗಿ ಸಿಗ್ತಕ್ಕಂಥ ಕಠಿಣ ಮಾಡ್ಕೊಂಡ್ವು. ಅದರ ಒಳಗೆ ಭಾಳ ಪ್ರಕಾರ ಮಾಡ್ಕೊಂಡ್ವು. ಅದಕ್ಕಾಗಿ ವಿಷಯಗಳ ಸಂಗ್ರಹಕ್ಕಾಗಿ ಧನ ಕನಕಾದಿಗಳ ಮೇಲೆ ಮಹತ್ವದ್ದು ಈ ಜಗತ್ತಿನ ವಿದ್ಯೆಯನ್ನು ಕಲ್ಪುವಂತ ಹೊಂಟಿವಿ. ಹೊರತಾಗಿ ಸ್ವವಿದ್ಯೆ, ಆತ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಅಂತ ಏನು ಹೇಳ್ತಾರೆ ಅದರ ಮಹತ್ವವನ್ನು ಮರೆತು ಬಿಟ್ಟಿವಿ ನಾವು ಭಾರತೀಯರ ಮಹತ್ವನ ಅದು. ಬ್ರಹ್ಮಜ್ಞಾನಿಗಳು ಬ್ರಹ್ಮವಿದ್ಯೆಯನ್ನು ಕಲಿತ ಬ್ರಹ್ಮಜ್ಞಾನಿಗಳ ನೆಲಬೀಡ ಇದು. ಈ ಶತಮಾನದಾಗಿಲ್ಲ, ಈ ಶತಮಾನದೊಳಗೆ ಗುರುಗಳು ಭಾಳ ಮಂದಿ ಸಿಗ್ತಾರೆ, ಬ್ರಹ್ಮಜ್ಞಾನಿಗಳೇ ಸಿಗೋದು ಭಾಳ ಅಪರೂಪ. ಬ್ರಹ್ಮಜ್ಞಾನಿಗಳಂದ್ರೆ ಜಗತ್ತಿನ ಯಾವ ಆಡಂಬರಕ್ಕೂ ಬಿದ್ದಿರೋದಿಲ್ಲ, ಯಾವ ಬಯಕೆನೂ ಉಳಿದಿರೋದಿಲ್ಲ. ಅವ ಜಗತ್ತಿಗೆ ತೋರಿಸ್ಕೊಳಕ್ಕೆ ಹೋಗೋದು, ಅದ ಸಮಸ್ಯೆ ಇರೋದು. ಹೆಂಗಿರ್ತಾನಂದ್ರೆ ಎಲ್ಲ ತಿಳಿದಂಗಿರ್ತಾನೆ. ಮಂತ್ರಗತಿ, ಮೂಢರಗತಿ, ಹುಚ್ಚರಗತಿ, ಏನು ಗೊತ್ತೇ ಇಲ್ಲಪ್ಪ ಜಗತ್ತಿನ ಜ್ಞಾನ ಅನ್ನೋರ್ಗೆ. ಹಂಗೆ ನಾ ಕೆಲವೊಂದಿಷ್ಟು ಮಂದಿ ಶಿಷ್ಯರೊಳಗೂ ನೋಡಿದ್ರೆ ಕರಾಳ ಬಟ್ಟಿ ವೇಷಭೂಷಣ ಪಂಚ್ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿನೂ ಇಲ್ಲ. ಆದ್ರೆ ಅಪಾರ ನಂಬಿಕೆ, ಕೆಲವಾದ ಶ್ರದ್ಧಾ. ಅಂಥವನಿಗೆ ಗುರು ಯಾರು ಅನ್ನುವಂಥ ತಿಳಿದು, ಅವನಿಗೆ ಸದ್ಗುರು ಯಾರು
ಅನ್ನೋದನ್ನು ಅವ್ನು ಸುಲಭ ಆಯ್ತು. ಯಾಕಂದ್ರೆ ಅಂತಃಕರಣದ ಕಪಟಿಲ್ಲ, ಜಗತ್ತಿನ ವಿಷಯಾದಿಗಳು ಬಯಕಿಲ್ಲ. ಅವನು ಏನಪ್ಪ ಮುಕ್ತನಾಗ್ಬೇಕು ಅನ್ನೋದು ಒಂದ ಇಚ್ಛಾ. ಹಂಗೆ ಮಾತಾಡ್ಕೊತ ಮಾನ್ಯ ಫೋನ್ ಹಚ್ಚಿದ್ನ. ಅವ ಅಪಾರ್ಟ್ಮೆಂಟ್ ಹೇಳಾಕ್ತಿದ್ನ, ನೀ ಆರಾಮ್ ಭಾಳ ಆಗಿಬಿಡಪ್ಪ. ನಮ್ಮಪ್ಪ ನನಗೆ ಎಂಥ ಸುಖ ಕೊಡ್ತಾನ ನನಗೆ ಗೊತ್ತಿಲ್ಲ, ಅಷ್ಟು ಆರಾಮದೇ ನಾನು ದೇವತಾನ ಅವಂಗೆ ಕೂಲಿ ಮಾಡೇ ತಿಂತಾನೆ ಇವತ್ತಿಗೂ. ಅಂದರೆ ಭಾವ, ಆರಾಮದ ಭಾವ ಅಂತಃಕರಣದೊಳಗೆ ಆರಾಮದ ಭಾವ ಮಾಡ್ಬೇಕಂದ್ರೆ ಜಗತ್ತಿನ ಸಿರಿ ಸಂಪತ್ತಿನಿಂದ ಬರುವುದಿಲ್ಲ, ಜಗತ್ತಿನ ಪದವಿ ಪಟ್ಟಗಳಿಂದ ಬರುವುದಿಲ್ಲ. ಆರಾಮ ಅನ್ನೋದು ಹೆಂಗಪ್ಪ, ಎಲ್ಲವನ್ನೂ ಬಿಟ್ಟಾಗ ಆರಾಮ. ಏನು ಹಚ್ಕೊಂಡು ಕುಂತಿಯಲ್ಲ ಈಗ ಸಂಸಾರದೊಳಗೆ, ಇದನ್ನು ಬಿಟ್ಟು ಬಿಟ್ಟಾರ ಆರಾಮಾದೀನಿ. ಇದನ್ನು ಹಚ್ಕೊಂಡೋದು ಬಿಟ್ಟಿದ್ದಕ್ಕೆ ಭಾಳ ಕಠಿಣಾಗಿದೆ. ಅಂತ ಸದ್ಗುರು ಏನು ಮಾಡಿರ್ತಾನಂದ್ರೆ ಎಲ್ಲ ಒಳಗೆ ಬಿಟ್ಟಿರ್ತಾನೆ, ಯಾವುದನ್ನು ಹಚ್ಕೊಂಡಿರೋದು. ಒಂದೇ ಇಚ್ಛೆ ಏನು ಹೋಗಿರ್ತಂದ್ರೆ, ಯಾರು ಉತ್ಥಾನ ಆಗಿ ಬಂದು ಏನು ಬೋಧನೆ ಮಾಡ್ತಿರ್ತಾನಲ್ಲ, ಒಂದೇ ಇಚ್ಛೆ ಜಗತ್ತಿಗೆ ಕಲ್ಯಾಣ ಆಗ್ಬೇಕು, ಒಂದೇ ಇಚ್ಛೆ ಆಗ್ತದೆ. ಮತ್ತೊಂದು ಏನಿಲ್ಲ, ಜಗತ್ತು ಕಲ್ಯಾಣ ಆಗಬೇಕು. ಈ ಎಲ್ಲ ಜೀವಿಗಳಿಗೆ ಏನು ವಿಷಯಾದಿಗಳ ಬಹುತು ಬಿದ್ದು ಏನು ದುಃಖಿ ಆಗತ್ತಾವಲ್ಲ, ಬಳಲ್ತಾವಲ್ಲ, ಉಣ್ಣಾಕೈತಿ, ಉಡಾಕೈತಿ, ತುಡಾಕೈತಿ, ಈ ಶರೀರಕ್ಕೆ ಎಷ್ಟು ಬೇಕು ಚರ್ಚಾರ್ಥಕ್ಕೆ ಸಾಕಷ್ಟು ಐತಿ. ಆದರೂ ಮನುಷ್ಯ ಮತ್ತೆ ದುಃಖಿ ಹಾಕಾನ, ಮತ್ತೆ ಬಳಲ್ತಾನ, ಮತ್ತೆ ವ್ಯಥೆ ಪಡ್ತಾನ. ಅಂದ್ರೆ ಇದು ಇದರ ದೌರ್ಬಲ್ಯ. ಸತ್ಯದ ಕುರಿತು ಚಿಂತನೆ ಇರೋದಕ್ಕೆ ಎಲ್ಲ ದೌರ್ಬಲ್ಯಗಳು ಮನುಷ್ಯ. ಎದಕ್ಕೆ ಈ ಸಂಸಾರದೊಳಗೆ ಎಲ್ಲ ಇದ್ದರೂ ಸದ್ಯಕ್ಕೆ ದುಃಖಿ ಯಾಕಾಗಿರ್ತಾನಂದ್ರೆ, ಈಗ ಇದ್ದಿದ್ದನ್ನು ಬಿಟ್ಟಿರ್ತಾನೆ, ಇದ್ದಿದ್ದನ್ನು ಮರ್ತಿರ್ತಾನೆ, ಸಾಕು ಅನ್ನೋದು ಬಂದಿರೋದೇ ಇಲ್ಲ ಜೀವನ. ಮತ್ತಷ್ಟು ಹೊರಗಿಂದ ನೋಡ್ಕೊಂತ ಹೋಗಿರ್ತಾನೆ. ಹಿಂಗೆ ಬಹಿರ್ಮುಖ ಪ್ರವೃತ್ತಿ ಆದಂಥ ಮನುಷ್ಯನನ್ನು ಅಂತರ್ಮುಖಿಯಾಗಿ ಮಾಡಿ ಸತ್ಯದ ಬೋಧನೆ ಮಾಡೋಣ ಸದ್ಗುರು. ಜಗತ್ತಿನ ವಿಷಯಾದಿಗಳ ಬಗ್ಗೆನ ಚಿಂತನೆ ಮಾಡಿ ಜಗತ್ತಿನ ವಿಷಯಾದಿಗಳನ್ನು ಬೋಧಿಸಿ ಅದಕ್ಕಾಗಿ ಹೋದರೆ ಆ ಜೀವನಕ್ಕೂ ವ್ಯರ್ಥ ಜೀವನ ಆಯಿತು. ಜೀವನದಾಗ ಎಷ್ಟೋ ಸಿರಿ ಸಂಪತ್ತು ಗಳಿಸಬಹುದು, ಎಷ್ಟೋ ಪದವಿಗಳನ್ನು ಪಡೆಬಹುದು. ಎಲ್ಲ ಆದರೂ ಕಡೆಗೆ ಅವನಲ್ಲಿ ಶಾಂತಿ ಎಷ್ಟಿತ್ತು, ಸಮಾಧಾನ ಎಷ್ಟಿತ್ತು ಅಂತ ಕೇಳಿದ್ರೆ ಶೂನ್ಯ ಆಗಿಬಿಟ್ಟಿರ್ತದೆ. ಈಗ ನೋಡಿರಿ, ಜಗತ್ತಿನ ತುಂಬ ವಿಚಾರ ಮಾಡಿ ಭಾಳಷ್ಟು ಸಿರಿ ಸಂಪತ್ತು ಎಲ್ಲ ತುಂಬಿರ್ತೈತಿ, ಆರೋಗ್ಯ ಇರ್ತೈತಿ, ಆಯುಷ್ಯ ಇರ್ತೈತಿ, ಚಿಂತೆ ಅನ್ನೋದು ತೆಪ್ಪಿರೋದಿಲ್ಲ. ಮತ್ತೆ ಯಾಕಂದ್ರೆ ವಿಷಯಾದಿಗಳ ಸಂಬಂಧನೇ ಪ್ರಶ್ನೆ ಹುಡುಕ ಹಾಕ್ಕೊಂತ ಹೋದಾಗ ಕಟ್ಟು ಕಡೆಗೆ ಬರೋದು ವಿಷಯಾದಿಗಳ ಸಂಬಂಧ. ವಿಷಯಾದಿಗಳ ಸಂಬಂಧ, ಈ ಶರೀರದ ಸಂಬಂಧ, ಇದರ ಶರೀರ ಸುತ್ತಮುತ್ತ ಇದರ ಸಂಬಂಧ. ಶರೀರ ಚರಿತಾರ್ಥಕ್ಕೆ ಎಷ್ಟು ಬೇಕಷ್ಟು ಇರ್ತದೆ. ಶರೀರದ ಮೇಲೆ ಇದು ಕೆಟ್ಟು ಹೋಗುವಂಥದ್ದು, ಇದಕ್ಕೆ ಒಂದು ಹಂತದವರೆಗೆ ಸರಿ ಇರ್ತೈತಿ, ಮತ್ತು ಕೆಟ್ಕೊಂತ ಹೋಗ್ತೈತಿ, ಕೆಡೋದು ಕೆಟ್ಟ ನಾಶ ಹೋಗ್ತದೆ. ಮತ್ತು ಸುತ್ತಮುತ್ತಲು ಇದ್ದಿದ್ದು ನಾವು ಹೆಂಗೆ ಅನ್ಕೊಂಡಿರ್ತೀವೋ ಹಂಗೆ ಇರ್ಬೇಕಂತ ನಾವು ಬಯಸ್ತೀವಿ. ಇದು ಹಿಂಗೆ ಇರಬೇಕು, ಹಿಂಗೆ ಇರಬೇಕು, ಗಂಡ ಹಿಂಗೆ ಇರಬೇಕು, ಮಕ್ಕಳು ಹಿಂಗೆ ಇರಬೇಕು, ಸುತ್ತಮುತ್ತಲು ಅವ್ರು ಹಿಂಗೆ ಇರಬೇಕು ಅಂದ್ರೆ ನೀ ಏನು ಅನ್ಕೊಂಡಿರ್ತಿಲ್ಲ ಹಂಗೆ ಇರೋದಿಲ್ಲ. ಜಗತ್ತು ಭಿನ್ನ ಐತಿ, ಅದು ಜಗತ್ತು ವಿಕಾರಮಯ ಐತಿ. ಎಲ್ಲ ಜೀವಿಗಳದ್ದು ಪ್ರಾರಬ್ಧ ಭಿನ್ನ ಭಿನ್ನ ಐತಿ. ಮತ್ತು ಅದ್ರ ಪ್ರಾರಬ್ಧದ ಕಟ್ಕೊಂಡು ಬಂದಂಗೆ ನೀನು ಹೇಳ್ದಂಗೆ ಅದೇ ಹಂಗಿರಕ್ಕೆ ಸಾಧ್ಯ ಐತಿ, ನೀನು ಬಯಸಿದಂಗೆ ಅದೇ ಹಂಗಿರಕ್ಕೆ ಸಾಧ್ಯ ಐತಿ. ನೀನು ಬಯಸಿದಂಗೆ ಅದು ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಸತ್ಯವನ್ನು ತಿಳ್ಕೊಂಡ್ಬಿಟ್ಟಿದ್ರೆ ನೀ ಆರಾಮಾಗಿ ಅದು ಹೆಂಗಿರ್ತೈತಿ ಹಂಗೆ ಸ್ವೀಕಾರ ಮಾಡೋದು. ಪ್ರಕೃತಿ ಹೆಂಗಿರ್ತೈತಿ ಹಂಗೆ ಸ್ವೀಕಾರ ಮಾಡೋದು. ಅದು ನನಗೆ ಹೆಂಗೆ ಬೇಕು ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. ಅದು ಪ್ರಕೃತಿ ಅದ್ರ ಧರ್ಮ ಐತಿ, ಅದ್ರ ನೇಮ ಐತಿ. ಯಾವಾಗ ಎಲ್ಲಿ ಕೆಡಿಸಬೇಕು, ಯಾರನ್ನು ಕೊಲ್ಲಬೇಕು, ಯಾರನ್ನು ಎತ್ತಬೇಕು, ಯಾರನ್ನು ಹೊತ್ತಬೇಕು, ಅದು ಪ್ರಕೃತಿ ನೇಮ ಐತೆ. ಅದು ನಿಯಮ ಬಿಟ್ಟು ನಡೆಯೋದಿಲ್ಲ. ಅದು ಆದ್ರೆ ಅದು ನಿನ್ನಂಗೆ ನೀ ಹೇಳ್ದಂಗೆ ನಡೆಯಲ್ಲ. ಅಂದರೆ ನಿನಗೆ ಅನುಕೂಲಕ್ಕೆ ಯಾವಾಗ ಹೆಂಗೆ ಬೇಕು ಹಂಗೆ ಇಲ್ಲ ಅಂತ ಸಾಧ್ಯ. ಅದಕ್ಕೆ ಇದು ಹೆಂಗೈತಿ ಹೆಂಗೆ ಸ್ವೀಕಾರ ಮಾಡ್ಕೊಂಡು ಈ ಶರೀರ ಎದಕ್ಕೆ ಬಂದೈತೆ ಅನ್ನುವಂಥ ಸತ್ಯದ ಚಿಂತನೆ ಮುಳುಗಿದ ನೀ ಆರಾಮಾಗಬೇಕು. ಅದಕ್ಕೆ ಅವರು ಜ್ಞಾನಿ ಹೆಂಗಿರ್ತಾನಂದ್ರೆ ಜಗತ್ತಿನ ನೋಡಿ ಜಗತ್ತಿನಂಗೆ ಇರ್ತಾನೆ, ಜಗತ್ತಿನ ಹೆಂಗೆ ಇರ್ತಾನೆ, ಹೌದೌದನ್ನೋ ಹಂಗೆ ಇರ್ತಾನೆ. ಆದರೆ ತಾನು ಮಾತ್ರ ಇದನ್ನ ಯಾವುದನ್ನು ಹಚ್ಕೊಂಡ್ರಲ್ಲ. ಅವ್ನು ಹೇಳ್ತಾನೆ ಇದು ಸತ್ಯ ಗೊತ್ತಾಗ್ಬಿಟ್ಟದೆ. ಏನು ಸತ್ಯಪ್ಪ ಅಂದ್ರೆ ಇದೆಲ್ಲ ವಿಷಮ ಐತಿ, ಇದು ಸಂಸಾರ ಅನ್ನೋದು ವಿಷಮನೇ ಐತಿ. ಇದ್ರ ಒಳಗೆ ಏನು ಪ್ರಯತ್ನ ಮಾಡಿದರೂ ಮತ್ತೆ ಅದು ಯಥಾ ಪ್ರಕಾರ ತಾನು ಇಚ್ಛಾ ಅಂತ ಹೇಳ್ಕೊಂಡು ಹೋಗ್ತೈತಿ. ನೀನು ಇಚ್ಛಾ ಇದೆ, ನೀನು ಏನು ಕರ್ಮ ಮಾಡ್ತೀವಿ ಅಂದ್ರೆ ಫಲ ಸಿಗ್ತೈತಿ, ಇಲ್ಲ ಅಂತಲ್ಲ. ಆದರೆ ಇದು ಹಿಂಗೆ ಆಗ್ಬೇಕಾಗಿತ್ತು, ಹಿಂಗೆ ಆಯ್ತು, ಬಿತ್ತು ಬಂದೇನಿ, ಇಷ್ಟು ಗಿಫ್ಟೋಲ ಬರ್ಬೇಕು ನನಗೆ,
ಹಾಂ ಹೌದಲ್ಲ, ಮಕ್ಕಳು ಸಾಲಿ ಕಲ್ಸೇನಿ, ಮುಂದೆ ನಾನು ಒಪ್ಕೊಳಬೇಕು ಅವರು ಇಲ್ಲ. ತಂದೆ ತಾಯಿಗಳಿಗೆ ಹುಡುದು ಎಲ್ಲೋ ಬಿದ್ದು ಅಡ್ಡಾಡು ಅವ್ರಿಗೆ ಚಲೋ ಅಗ್ದಿ ಚಂದ ನೋಡ್ಕೊಂಡು ಮಕ್ಕಳಿಗೂ ಹುಟ್ಬೋದು. ಅತ್ಯಂತ ಮಕ್ಕಳು ಅಂತ ಹೆರಿಗಿನ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾರೆ, ಮುಂದೆ ಒದ್ದು ಹೊರಗೆ ಹಾಕೊಂಡು ಮಕ್ಕಳು ಬರ್ಬೋದು. ಮಾಡಿದಂಥ ಕರ್ಮದ ಫಲ ಅದ. ನೀ ಈಗಿನಷ್ಟ ನೋಡ್ತೀನಿ, ಹಿಂದೆ ಏನು ಮಾಡಿ ಅನ್ನೋದು ಗೊತ್ತಿಲ್ಲ ನಿನಗೆ, ಹಿಂದೆ ಏನೇನು ಮಾಡಿ ಬಂದು ಗೊತ್ತಿಲ್ಲ ನಿನಗೆ. ಅದಕ್ಕೆ ಜ್ಞಾನಿಗೆಲ್ಲ ಗೊತ್ತಾಗ್ಬಿಟ್ಟಿರ್ತದೆ. ಈ ಜಗತ್ತಿನ ಆಟ ನಾ 3 ವರ್ಷದಿದ್ದಾಗ ಗೊತ್ತಾಯ್ತು ನನಗೆಲ್ಲ ಮಾಡ್ತಾರೆ ಅಂತಿದ್ರು. 3 ವರ್ಷ ಇದ್ದಾಗ ಜಗತ್ತಿನ ಹಕ್ಕಿಗತ್ತ ನನಗೆ ಗೊತ್ತೈತಮ್ಮ, ಜಗತ್ತು ಬಹಳ ಬೇರೆ ಐತಿ. ಅದಕ್ಕೆ ಜಗತ್ತಿನೊಳಗೆ ಹೆಂಗಿರ್ಬೇಕು, ಇದ್ರ ಜೋಡಿ ಭಾಳ ಬೆರೆಯಂಗಿಲ್ಲ, ಇದ್ರ ಜೋಡಿ ಭಾಳ ಹೊಂದಾಣಿಕೆ ಆಗಂಗಿಲ್ಲ, ಇದರ ಜೋಡಿ ಇದರಂಗೆ ಇದ್ದು ನಾವು ನಮ್ಮಂಗೆ ಇರೋದು. ಅರ್ಥಾತ್ ಏನಪ್ಪ ಅಂದ್ರೆ ಜಗತ್ತಂದರೆ ಶರೀರ, ಶರೀರ ಅಂದರೆ ಜಗತ್ತು. ಯಾಕಂದ್ರೆ ಇವೆರಡು ಬೇರೆ ಇಲ್ಲ. ಜಗತ್ತಾಗಲಿ ಶರೀರ ಆಗಲಿ ಎರಡು ಪಂಚವಾಯುಭೂತಗಳಿಂದ ಆಗಿದ್ವು ಅದಾವು. ಇದ್ರಾಗ ಪಂಚವಾಯುಭೂತಗಳದಾವು, ಜಗತ್ತಿನೊಳಗೆ ಅದಾವು. ಅದಕ್ಕೆ ಇವೆರಡು ಬೇರೆ ಬೇರೆ ಅಲ್ಲ. ಪ್ರಕೃತಿ ಕೂಸ ಈ ಶರೀರ, ಇದ್ರೊಳಗೆ ಗಾಳಿ ಐತಿ, ಬೆಂಕಿ ಐತಿ, ನೀರೈತಿ, ಜಗತ್ತಿನೊಳಗೂ ಅದ ಐತಿ. ಇದರ ಭೂಮಿಯ ಅಂಶ ಐತಿ, ಆಕಾಶದ ಅಂಶ ಐತಿ. ಈ ಪಂಚತತ್ವಗಳು ಏನದಾವಲ್ಲ ಅವ ಈ ಶರೀರದಾಗೂ ಅದಾವು, ಅವ ಈ ಜಗತ್ತಿನೊಳಗೂ ಅದಾವು. ಎರಡೂ ಬೇರೆ ಇಲ್ಲೇ ಇಲ್ಲ. ಪ್ರಕೃತಿ ಹೆಂಗೆ ಬದಲಾವಣೆ ಆಗತ್ತೆ ಹಾಗೆ ಈ ಶರೀರನೂ ಬದಲಾವಣೆ ಆಗುವಂಥದ್ದು. ಅದಕ್ಕೆ ಮೊದಲು ಇದನ್ನು ನಂಬಬಾರ್ದು. ನಾನು ನಂದು ಅಂತ ಏನು ಇದ್ರ ಮೇಲೆ ಅಹಂಕಾರ ಇಟ್ಕೊಂಡು ಕುಂತಿ, ಇದ್ರ ಮೇಲೆ ಮಮಕಾರ ಬೆಳೆಸ್ಕೊಂಡು ಕುಂತಿ, ಇದನ್ನು ತೆಗೆದು ಹಾಕ. ಮೊದಲು ಪ್ರಾರಬ್ಧ ಕರ್ಮ. ನೀನೇನು ಏನು ಆಗಬೇಕಂತ ನೀನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದ್ರಾಗ ನೀನೇನು ನಿರ್ಧಾರ ಮಾಡಿದ್ದೇನೆ, ಗಂಡಾಗಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟಬೇಕು, ಇದ ಮನೆಯಾಗಿ ಹುಟ್ಟಬೇಕು, ಶ್ರೀಮಂತ ಆಗಿ ಹುಟ್ಟಬೇಕು, ಬಡ ಆಗಿ ಹುಟ್ಟಬೇಕಂತೆ ನೀನು ನಿರ್ಧಾರ ಮಾಡೋಕ್ಕೆ ಸಿಕ್ಕಿಲ್ಲ. ನೀ ಮಾಡಿದಂಥ ಕರ್ಮದ ಫಲದ ಅನುಗುಣವಾಗಿ ಅವೆಲ್ಲ ಬಂದು ಸೇರ್ಯಾವ. ಕರ್ಮದಿಂದ ನೀನು ಏನು ಮಾಡಿಯಲ್ಲ, ಕರ್ಮದಿಂದ ನೀನು ಏನಾಗಿ ಹುಟ್ಟಬೇಕು ಅದಾಗಿ ಹುಟ್ಟಿ. ಮನುಷ್ಯ ಜನ್ಮ ಬಂದಂತಂದ್ರೆ ಪುಣ್ಯದ ಬಲ ಜೋರ ಐತೆ ಅಂತ ತಿಳ್ಕೊ. ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಾದಿಗಳದಾವ. ಇಷ್ಟೆಲ್ಲ ಇದ್ದೂ ಆ ಎಲ್ಲ ಹೀನ ಜನ್ಮಗಳನ್ನು ಬಿಟ್ಟು ಮನುಷ್ಯ ಜನ್ಮ ಬಂದಂತಂದ್ಮೇಲೆ ಏನೋ ಪುಣ್ಯದ ಬಲ ಜೋರ ಐತಿ. ಮತ್ತೊಮ್ಮೆ ಹಿಂಗೂ ಆಗಿರ್ತೈತಲ್ಲ, ನರರೂಪಿ ಮಾನವಾಗಿರ್ತಾನೆ. ನೋಡಕ್ಕಷ್ಟ ಶರೀರ ಮನುಷ್ಯನದ, ಪ್ರವೃತ್ತಿ ಮತ್ತು ರಾಕ್ಷಸಂದಿರ್ತದೆ. ಯಾಕೆ ಸಂಸ್ಕಾರ ಹೋಗಿರೋದು. ಆ ಮನುಷ್ಯ ರೂಪದಿಂದ ಎದಕ್ಕೆ ಬಂದಿರ್ತಾನಂದ್ರೆ ಆ ಮಾಡಿದ ಪಾಪ ಇನ್ನಷ್ಟು ಉಳಿದಿರೋದು ಪಾಪ ಮಾಡ್ಕೊಳ್ತೆ, ಅದನ್ನು ತುಂಬಿಸ್ಕೊಂಡು ಮತ್ತೆ ಹೀನದ ಜೀವಕ್ಕೆ ಹೋಗ್ಬೇಕಾಗಿದೆ. ಅದಕ್ಕೆ ಇಲ್ಲಿ ಮನುಷ್ಯ ಜನ್ಮದ ಬಂದು ಸೇರಿರ್ತದೆ. ರೂಪ ಮನುಷ್ಯನದ, ಪ್ರತಿ ರಾಕ್ಷಸಂದ, ಮತ್ತೆ ಪಾಪವನ್ನು ಸಂಗ್ರಹ ಮಾಡ್ಕೊಂಡು ಹೀನ ಜನ್ಮಕ್ಕೆ ಹೋಗೋದು. ಮತ್ತೆ ಅದಕ್ಕೆ ಈ ಮನುಷ್ಯ ಜನ್ಮ ಬಂದಾಗ ಯಾರಿಗೆ ಎಚ್ಚರಿಕೆ ಆಗಿರ್ತದೆ ಅಂದರೆ ಜಗದ ಎಚ್ಚರ ಆಗಿರೋದಲ್ಲ, ಒಳಗೆ ವಿವೇಕ ಜಾಗರ ಆಗಿರ್ಬೇಕು. ಏನಪ್ಪ ಈ ಮನುಷ್ಯ ಜನ ಬಂದತಿ, ಬರೀ ಉಣ್ಣೋದಾಯ್ತು, ಉಡೋದಾಯ್ತು, ನೋಡೋದಾಯ್ತು, ಇದಾಯ್ತು. ಈ ಮನುಷ್ಯ ಜನ ಬಂದಿದ್ದ ಸಾರ್ಥಕತೆ ಏನೈತಿ ಇದ್ರೊಳಗೆ, ಇದ್ರ ಮರಮರ ಏನಂತ ತಿಳಿಬೇಕಂತ ಯಾರಿಗೆ ಇಚ್ಛಾ ಉದಯ ಆಗಿರ್ತಲ್ಲ, ಅವರು ಜೀವನ ಶ್ರೇಷ್ಠವಾದದ್ದು. ಯಾಕಂದ್ರೆ ಮನುಷ್ಯ ಜನ್ಮ ಬಂತು, ಅಲ್ಲಿ ಮುಮುಕ್ಷತ್ವ ಭಾವ ಬಂತು. ಅಲ್ಲಿ ಜ್ಞಾನಿ ಹೆಂಗಿರ್ತಾನಪ್ಪ ಈ ಜಗತ್ತಿನೊಳಗೆ ಅಂದ್ರೆ ಅವನಲ್ಲಿ ಯಾವ ದುರ್ಗುಣಗಳು ಉಳಿದಿರುವುದಿಲ್ಲ, ಹುಡುಕಾಡಿದ್ರೆ ಸಿಗುವುದಿಲ್ಲ. ಅಜ್ಜವ್ರು ಹೇಳ್ತಿದ್ರು ಅದು. ನಮ್ಮ ಇದ್ರೊಳಗೆ ಖಾತೆ ಒಳಗೆ ಯಾವಾಗೂ ಕಲ್ಯಾಣ ಅನ್ನೋದಿಲ್ಲ. ಕಲ್ಯಾಣ ಯಾರು ಬರ್ತಾರ, ಯಾರ ಬರಲಿ, ಅವರು ಶ್ರದ್ಧಾದಿಂದ ಬರಲಿ, ಅಶ್ರದ್ಧಾದಿಂದ ಬರಲಿ, ನೋಡು ನೀವು ಗೌಡದಾನ ಅಂತ ಬರಲಿ, ಹೆಂಗಾರ ತಿಳ್ಕೊಂಡು ಬರಲಿ ಅವರು. ಕಲ್ಯಾಣ ಗುಂಡೂರಾವ್ ಬಂದು ಗುಂಡೂರವ್ನ ಹೆಂಗೆ ಕುಂದಿಸಿದ್ರು ಅವರು ಚೀಲದ ಪಾಟಿ ಮೇಲೆ. ಚೀಫ್ ಮಿನಿಸ್ಟ್ರಿಂದ ಗುಂಡೂರಾವ್ ಬಂದಾಗ ಚೀಫ್ ಮಿನಿಸ್ಟರ್ ಬಂದರೆ ಈಗಿನ ಸ್ವಾಮಿಗಳು ಏನು ಮಾಡ್ತಾರೆ, ಎದ್ದು ಒಳಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಹಣ್ಣು ಕೊಟ್ಟು ಮಾಡಿ ನಮ್ಮ ಮಠಕ್ಕೆ ಏನಾದ್ರು ದಾನ ಮಾಡ್ತಾರೆ ಅಂತ ಕೇಳ್ತಾರೆ. ಅವರು ಬಂದ್ರೆ ಒಂದು ಚೇರ್ ಇತ್ತಂತ, ಗುಂಡೂರಾವ್ ಬಂದು ಆ ಚೇರ್ ಮೇಲೆ ನಿಮಗೆಲ್ಲ
ಅಜ್ಜಾರಿಗೆ ಇವರು ಅನುಷ್ಠಾನಕ್ಕೆ ಹೊರ ಬಂದ ಹುಡುಗರು ಅವಾಗ ಏನಂದ್ರಂತ, ನೀನು ಹುಟ್ಟಿದ ಜಾತಿ ಕುಲದೊಳಗೆ ಬ್ರಹ್ಮವಿದ್ಯೆ ಓದಬೇಕಾಗಿತ್ತಪ್ಪ, ಇದನ್ನು ಬಿಟ್ಟು ನೀ ಇದನ್ನು ಮಾಡ್ಕೊತ ಹೋಗ್ತೇವೆ ಅಂತಂದ್ರಂತ. ಮುಂದೆ ಹೇಳಿದ್ರಂತ, ನೀ ಮುಂದಾಗೋದು ಹಿಂದಾಗೋದು ವಿಷಯ ಕೇಳಕ್ಕಂದ್ರೆ ಅದನ್ನು ಹೇಳೋ ಅವಾಗ ನಾನು ನಿನ್ನ ಬಗ್ಗೆ ಏನು ಕೇಳೋದಿದ್ರೆ ಹೇಳ ಅಂದ್ರೆ ನಿನ್ನ ನೀ ತಿಳ್ಕೊಂಡಿದ್ರೆ ಹೇಳ ಅಷ್ಟೇ. ಅರ್ಥಾತ್ ಏನಪ್ಪ ಅಂದ್ರೆ ಧ್ಯಾನಿಗೆ ಜಗತ್ತಿನ ಯಾವ ಬೆಲೆ ಇರುವುದು, ಅವ ಎಲ್ಲವನ್ನೂ ತಿಳಿದಿರ್ತಾನೆ. ಜಗತ್ತಿನಾಗ ಅವ ಪಡೆಯುವಂಥದ್ದು ಏನಿಲ್ಲ ಇಲ್ಲ, ಅವನಿಗೆ ಏನು ಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ ಇಲ್ಲ ಜಗತ್ತಿನೊಳಗೆ, ಹರಿಹರ ಬ್ರಹ್ಮಾದಿಗಳಿಗೆ ಇಲ್ಲ. ಯಾಕಂದ್ರೆ ಜ್ಞಾನಿಗೆ ಪಡೆಯುವ ಇಚ್ಛೆನೇ ಇಲ್ಲ. ಮುಕ್ತಿ ಕೊಡುವಂತ ಕೇಳೋದಿಲ್ಲ ಅವನು. ನಾನು ಮುಕ್ತಿ ಕೊಡುವಂತ ಕೇಳ್ತಿರ್ತಾನ, ಮುಕ್ತನಾಗಿರ್ತಾನ. ಅವನು ಪಡಿಬೇಕು ಅನ್ನೋದು ಯಾವುದು ಉಳಿದಿರದೇ ಇಲ್ಲ. ಅಂಥ ಜೀವನ ಮುಕ್ತ ಹೆಂಗಿರ್ತಾನಪ್ಪ ಅಂತ ಹೇಳ್ತಾರೆ ಹೊಂಟವರು. ಅಂಥ ಜೀವನ ಮುಕ್ತ ಹೆಂಗಿರ್ತಾನಪ್ಪ, ಎಲ್ಲ ಭೋಗದೊಳಗೆ ಇದ್ರೂ ಸದ್ಯಕ್ಕೆ ನಮಗೆ ಅನಿಸ್ತತಿ ಏನು ಭೋಗದೊಳಗದಾನಪ್ಪ, ಏನು ಇದ್ರಾಗದಾನ ಅಂತ ಅನಿಸಿದ್ರು ಸದ್ಯಕ್ಕೆ ಯಾವುದನ್ನು ಹಚ್ಕೊಂಡಿರೋದಿಲ್ಲ. ನಿರಾಭಾರ ಸಂಸಾರದೊಳಗಿದ್ದು ಸಂಸಾರದ ಭಾರ ಇಲ್ಲಂಗೆ, ಜಗತ್ತಿನೊಳಗಿದ್ದು ಇಲ್ಲದ ಅಲ್ಲ, ಜಗತ್ತಿನೊಳಗಿಲ್ಲ ಅದಾನ. ಮತ್ತು ಜಗತ್ತಿನ ಎಲ್ಲ ಸೂಕ್ಷ್ಮಗಳು ಗೊತ್ತವಂಗ, ಜಡಮತಿಗೆ ಗೊತ್ತಾಗುವುದಿಲ್ಲ. ಜಡಮತಿಗೆ ಪಂಚವಾಯುಭೂತಗಳು ಏನು ಮಾಡ್ತಾವನು ಗೊತ್ತಾಗೋದಿಲ್ಲ. ಆದರೆ ಪಂಚವಾಯುಭೂತಗಳ ಸತಿಗೆ ಅವನು ಆದಿಂದಾಗ ಗೊತ್ತಿರ್ತಾವೆ. ಈ ದಿಕ್ಕಿನ ಗಾಳಿ ಬರ್ತೈತಿ, ಈ ದಿಕ್ಕಿನ ಮಳೆ ಬರ್ತೈತಿ, ಅಲ್ಲೇ ಕುಂತಾನೆ ಹೇಳ್ತಾನ. ಪಂಚವಾಯುಭೂತಗಳು ಅವ್ನು ಹೇಳ್ದಂಗೆ ಕೇಳ್ತಿರ್ತಾವೆ. ಅಂಥ ಜ್ಞಾನಿಗೆ ಜಗತ್ತಿನ ಪಡಿಬೇಕು ಅನ್ನೋದು ಇಚ್ಛಾನೇ ಏನಿರೋದಿಲ್ಲ. ಅದಕ್ಕೆ ಅವನು ಹೆಂಗಾಗಿರ್ತಾನಪ್ಪ ಅಂದ್ರೆ ಎಲ್ಲರೋಡು ಉಂಡು ಊಟು ಮತ್ತು ಯಾವುದನ್ನು ಹಚ್ಕೊಳ್ಳಾರ್ದ, ಯಾವುದ್ರ ಮೇಲೆ ಬಯಕೆನೇ ಇಲ್ಲದಾರ್ದಂಗ ಆರಾಮ ಉಳಿತಾನ. ಅಂಥ ಆರಾಮದ ಅನುಭವ ನಿನಗಾಗಬೇಕಾಯ್ತಂದ್ರೆ ಅಂಥ ಸದ್ಗುರಿನ ಸಾನ್ನಿಧ್ಯಕ್ಕೆ ಹೋಗಿ. ಅದಕ್ಕೆ ಅವ್ರು ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ ನೋಡೋದು. ಪಳುಕುಪಾಯ ಮಂದಿ ಮಿಳಿನ ಮಿದ್ದು ಜಲದವು ಮೇಘ ಜಾರಣೆ ಬೆರೆಸಿ ಗಗನ ಮಲಿನವಾಗದೆ ಲೇಪಿಸದೆ ನೆನೆದು ಕೆಡದಂತೆ ತೀರ ಆತ್ಮನಿಷ್ಠೆ ನೆಲೆಗೊಂಡೈತಿಗೆ. ಆತ್ಮನಿಷ್ಠೆ ನೆಲೆ ನಿಂತ ಹೆಂಗಿರ್ತಾನಪ್ಪ, ರವಿ ಹೆಂಗಿರ್ತಾನ, ಭಾಸ್ಕರನ ಹೆಂಗಿರ್ತಾನ ಅಂದ್ರೆ ಸೂರ್ಯನ ಕಿರಣಗಳು ಎಲ್ಲ ಕಡೆ ಬೀಳ್ತಾವೆ. ಆದರೆ ಸೂರ್ಯನಿಗೆ ಮಲಿನ ಆಗಿಲ್ಲ. ಹೊಲಸ ಮೇಲೆ ಬೀಳ್ತದೆ ಸೂರ್ಯನ ಕಿರಣ, ಇದ್ರ ಮೇಲೆ ಬೀಳ್ತೈತಿ. ಸೂರ್ಯನಿಗೆ ಯಾವುದು ಅಂಟುಕೊಳ್ಳಿಲ್ಲ, ಲೇಪನ ಇಲ್ಲ. ಹಂಗೆ ಜಗತ್ತಿನೊಳಗೆ ಎಲ್ಲದರೊಳಗೂ ಎದುರಿಸೋದಕ್ಕೆ ಅವನ ಅಂತಃಕರಣಕ್ಕೆ ಯಾವಾಗ ಅಂಟ್ಕೊಳ್ಳೋದಿಲ್ಲ. ಅಂತಃಕರಣ ಒಳಗೆ ಯಾವುದು ಅಂಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ ಅಂತಃಕರಣವನ್ನು ಮೀರಿ ನಿಂತಿರ್ತಾನೆ. ಮನೋಬುದ್ಧಿಯಾದಿಗಳು ಆಗಿಂದೊಳಗಿಲ್ಲ. ಮನೋಬುದ್ಧಿಯಾದಿಗಳು ಶೂನ್ಯ ಆಗಿಬಿಟ್ಟಿರ್ತಾವ. ಮನೋಬುದ್ಧಿಯಾದಿಗಳಿದ್ರೆ ಅಂಟ್ಕೊತತಿ. ಮನಸ್ಸು ಅನ್ನೋದು ಶೂನ್ಯ ಆದರೆ ಅಂಟ್ಕೊಳ್ಳೋದೇ. ಅಂತಃಕರಣದೊಳಗೆ ಅಂಟ್ಕೊಳ್ಳೋದಿಲ್ಲ. ಚಿಂತೆಯಲ್ಲಿ ಶುರು ಆಕತ್ತಿಪ್ಪ ನಿಮಗೆ ಅಂತಃಕರಣದೊಳಗೆ. ರಾಗದ್ವೇಷಾದಿಗಳು ಅಂತಃಕರಣದೊಳಗೆ. ಅವು ಅಂತಃಕರಣ ಸ್ವಚ್ಛ ಆಗಿಬಿಟ್ಟಿರ್ತಾವೆ. ಏನಿಲ್ಲ ಇಲ್ಲ, ಅಂಟ್ಕೊಳಕ್ಕೆ ಏನು ಉಳಿದೇ ಇಲ್ಲ. ಹೀಗಾಗಿ ಅವನಿಗೆ ಎಲ್ಲದರೊಳಗೆ ಇದ್ದು ಸದ್ಯಕ್ಕೆ ಯಾವುದೂ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ರವಿ ಉದಾಹರಣೆ ಕೊಡಾಕತ್ತಾರೆ ಭಾಸ್ಕರ. ಅಥವಾ ನೀ ಗಾಳಿ ಬಿಸ್ಕೊಂತ ಹೋಯ್ತಂದ್ರೆ ಎಲ್ಲವನ್ನೂ ಸ್ವಚ್ಛ ಮಾಡ್ಕೊಂತ ಹೋಗ್ತದೆ, ಹೊರತಾಗಿ ಕೆಟ್ಕೊಂತ ಹೋಗಿ ಸ್ವಚ್ಛ ಹಾಕ್ಕೊಂತ ಹೋಗ್ತದೆ. ಹಂಗೆ ನೀನು ಆರಾಮಾಗಿರು ಅಂತ ಹೇಳ್ತಾರೋ, ಹಂಗೆ ನೀ ಆರಾಮಾಗಿ ಉಳಿದು ಅಂತ ಆರಾಮದ ಭಾವನೆ ಬರಬೇಕಾಗಿತ್ತಂದ್ರೆ ನಿತ್ಯ ಚಿಂತನೆ ಮಾಡ್ಕೊಂಡು ಒಂದು ದಿನಕ್ಕೆ ಆಗೋದಿಲ್ಲ ಇದು. ಲೋಕದೊಳಗೆ ಒಂದು ದಿನಕ್ಕೆ ಸಾಧಿಸುವಂಥದ್ದು ಅದು. ಸತತ ಪ್ರಯತ್ನ, ನಿರಂತರ ಅಭ್ಯಾಸ, ಗುರು ಮುಟ್ಟುವರೆಗಿನೂ ಒಂದು ಸ್ವಲ್ಪ ಹಿಂದೆ ಸರಿಯಂಗಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಹಿಂದೆ ಸರಿದಿ ಮತ್ತು ತನ್ನ ದಾರಿ ತಗೊಂಡು ಹೋಗ್ಬಿಡ್ತದೆ. ಅದಕ್ಕೆ ಇದಕ್ಕೆ ಬಿಟ್ಟು ಬಿಡದ ಮಾಡೋದು ತೈಲವತ್ತಾರ ಅಂತ ಹೇಳ್ತಾರೆ. ಹೆಂಗೆ ಒಂದು ಎಣ್ಣಿನ ಮ್ಯಾಗಿಂತ ಸುರಿದಾಗ ಏಕ ದಾರದ ಜೊತೆ ಕಾಣಿಸ್ತಲ್ಲ, ಹಂಗೆ ಸತತ ಪ್ರಯತ್ನ, ಒಂದು ದಿನ ಎರಡು ದಿನ ಅಲ್ಲ, ಸತತ ಪ್ರಯತ್ನದಿಂದ ಇದನ್ನು ಮಾಡ್ಕೊತ ಹೋದಾಗ ಮನುಷ್ಯ ಜೀವನ ಮುಕ್ತನ ಬರ್ತದೆ. ಅದಕ್ಕೆ ಸತತ ಪ್ರಯತ್ನ ಮಾಡೋದು. ಇನ್ನು ಮನಸ್ಸು ಒಮ್ಮೆ ಹಿಂಗಾಕೈತೆ ಒಮ್ಮೆ ಹಾಕೈತೆ ಅಂತೀಯಲ್ಲ, ಇಲ್ಲಿ ಬಂದಾಗ ಹಂಗಾಕೈತೆ, ಮತ್ತೆ ಅಲ್ಲಿ ಹೋಗ್ಲೇ ಹಂಗೆ ಆಗೈತೆ. ಸಂಸಾರದ ಅನ್ಕೊಂಡ್ಬಿಡ್ತದೆ. ಹೌದು, ಸಂಸಾರದ ಯಾಕೆ ಅನ್ಕೋತದು?
ಸಂಸಾರದೊಳಗೆ ನೀ ಎದಿ ಇನ್ನ ಅದನ್ನ ಬಿಟ್ಟು ಪೂರ ಅದಕ್ಕೆ ಅಂತಃಕರಣ ಅಷ್ಟು ತಯಾರಾಗಿ ನೀ ಬಿಡಬೇಕಂದ್ರೆ ಸತತ ಪ್ರಯತ್ನ ಮಾಡು. ಅಭ್ಯಾಸ ಬೇಕು. ಅಭ್ಯಾಸದ ಬಲದಿಂದ ಇದನ್ನು ದೂರ ಇಡೋಕ್ಕೆ ಸಾಧ್ಯ ಐತಿ, ಮತ್ತೊಂದು ಯಾವುದೇ ಇಲ್ಲ. ಅದಕ್ಕೆ ಅಂಥ ಸದ್ಗುರು ಸಿಗಬೇಕಂದ್ರೆ ಭಾಳ ದುರ್ಲಭ. ಅಂಥ ಸದ್ಗುರು ಸಿಕ್ಕಾಗ ಅದನ್ನು ಕೇಳ್ಕೊಂತ ಹೋಗೋದಷ್ಟೆ. ಮತ್ತೊಂದು ಏನಾರ ಐತೆ ಅಂದ್ರೆ ಮತ್ತೊಂದು ಉಪಾಯ ಐತೆ ಅಂದರೆ ಯಾವುದು ಉಪಾಯ ಇಲ್ಲ. ಅದಕ್ಕೆ ಮುಂದೆ ಮತ್ತೆ ಉದಾಹರಣೆ ಕೊಡ್ತಾರೆ ನೋಡು. ಮರದೊಳುವುದು ಅನಲನ, ಆ ಮರವ ಅನಲ ಇರದ ಪರಿಯಂತೆ ಸಕಲ ಸಂಸಾರಗಳಿಗೆ ಬೆರೆಯೋನು ಗುರು ಶಂಭುಲಿಂಗವೇ ತಾನಾದ ಶರಣ, ಆ ಸಂಸಾರವಿಲ್ಲಾತಗೆ. ಜಗತ್ತಿನೊಳಗೆ ನೋಡ್ರಿ, ಈ ಶರೀರದೊಳಗೆ ಅಗ್ನಿ ಐತಿ, ಸುಡ್ತತ್ತ ನಾವು ಸುಡಾಕತ್ತ ಒಳಗೆ. ಹಂಗೆ ಅದು ಇದ್ರೂ ಸದ್ಯಕ್ಕೆ ಅವನಿಗೇನು ಬಾಧೆ ಇರೋದಿಲ್ಲ. ಸಂಸಾರದೊಳಗೆ ಇದ್ರೂ ಸದ್ಯಕ್ಕೆ ಸಂಸಾರದ ಬಾಧೆ ಅವ್ನಿಗೇನು ಅಟ್ಟಿರೋದಿಲ್ಲ. ಹಂಗೆ ಬಾಧೆ ಇರಲಾರ್ದ ಭಾಗರಹಿತನಾಗಿ ಸಂಸಾರವಾಗಿರಬೇಕಾಗಿತ್ತು ಅಂದ್ರೆ ನೀನು ಸತತ ಪ್ರಯತ್ನ ಒಂದು ದಿನಕ್ಕೆ ಆಗೋದಿಲ್ಲ. ಜನ್ಮ ಜನ್ಮಾಂತರ ಸಂಸ್ಕಾರಗಳ ದೂರ ಆದಾಗ ಆಗೋದು.